ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಇನ್ನೇನು ಮೇ ಅಂತ್ಯದೊಳಗೆ ಚುನಾವಣೆ, GBA ಚುನಾವಣೆ ಬರ್ತಿದೆ ಅಂತ ಈಗಾಗಲೇ ಸ್ವತಃ DCM DK ಶಿವಕುಮಾರ್ ಅವರು ಈಗ ಹೇಳಿದ್ದಾರೆ. ಬಟ್ ನಾನು ಸಾಮಾನ್ಯವಾಗಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಜನಸಾಮಾನ್ಯರಲ್ಲಿ ಕೇಳಬೇಕು ಅಂತ ಒಂದಿಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ವೀಕ್ಷಕರೇ, ಇನ್ನೇನು GBA ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ಲ ರಾಜ್ಯದ ರಾಜಕಾರಣಿಗಳು ನಿಮ್ಮ ಮನೆ ಬಾಗಿಲು ಮುಂದೆ ಬರ್ತಾರೆ. ಕೊಡಿ ಮತಭಿಕ್ಷೆಯನ್ನು ನಮಗೆ ಕೊಡಿ, ನಿಮಗೆ ನಿಮ್ಮ ಸೇವೆಯಲ್ಲಿ ನಾವಿದ್ದೇವೆ, ನಿಮ್ಮ ಸೇವೆಗೋಸ್ಕರ ನಾವಿದ್ದೇವೆ ಅಂತ ಇಡೀ ಮನೆಗೂ ಪ್ರಚಾರಕ್ಕೆ ಬರ್ತಾರೆ. ನಿಮ್ಮ ಭಿಕ್ಷೆ ಬೀಳ್ತಾರೆ, ನಿಮ್ಮ ಓಟ್ ಭಿಕ್ಷೆ ಬೀಳ್ತಾರೆ ರಾಜ್ಯ ರಾಜಕಾರಣಿಗಳು. ನಾನಿಲ್ಲಿ ಪ್ರಶ್ನೆ ಆಗ್ತಿರೋದು ಜನರ ಪರವಾಗಿ, ಜನರು ಹೇಳಿರುವಂತರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ ತಿಳ್ಕೊಳ್ಳಿ, ಈ ಎಲೆಕ್ಷನ್ ಬರ್ತಿದ್ದಂಗೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಒಂದು ರೀತಿಯ ಇರುವೆ ರೀತಿಯಲ್ಲಿ ಮುತ್ಕೋತಾರೆ. ಈ ಸಕ್ಕರೆ ಹಾಕೋದ್ರೆ ಹೆಂಗ್ ಇರುವೆ ಬಂದು ಮುತ್ಕೊಳ್ಳುತ್ತೋ ಆ ರೀತಿ ಎಲ್ಲಾ ರಾಜಕಾರಣಿ ವ್ಯಕ್ತಿಗಳು ಮುತ್ಕೊಳ್ತಾರೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ. ಆ ರೀತಿಯಲ್ಲಿ ದಯವಿಟ್ಟು ಜನರು ತಿಳ್ಕೊಳ್ಳಿ, ನೀವು ಮರಳಾಗ್ಬೇಡಿ. ಪಕ್ಷ ಯಾವುದೇ ಆಗಿರ್ಲಿ, ವ್ಯಕ್ತಿ ಯಾವುದೇ ಆಗಿರ್ಲಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿದ್ರೆ ಮಾತ್ರ ಅದನ್ನ ನೋಡಿ ಓಟ್ ಹಾಕಿ ಮುಂದಿನ ಬಾರಿ. ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಬೆಂಗಳೂರು ಅಂತ ಪ್ರದೇಶದ ನೋಡ್ಬೋದು, ಇದು ಬೆಂಗಳೂರು ITBT ಕಂಪ್ನಿ ಅಥವಾ ಗ್ರೇಟರ್ ಬೆಂಗಳೂರು ಅಂತ ಮಾಡಿದಿರಲ್ಲಪ್ಪ. ಏನಿದೆ ಬೆಂಗಳೂರಲ್ಲಿ? ಕಿತ್ತೋಗಿರೋ ರಸ್ತೆ, ನೆಟ್ವರ್ಕ್ ರಸ್ತೆ ಎಲ್ಲ ಹೋಗ್ ನೋಡ್ರಿ ಗಲ್ಲಿಲಿ, ಅದು ರಸ್ತೆಗಳು ಅಂತಾರ, ಗಾಡಿ ಓಡ್ಸಕ್ಕಾಗಲ್ಲ. ನೆಕ್ಸ್ಟ್ ಮೊನ್ನೆ ಬಿಡುಗಡೆ ಆಯ್ತು, ಇಡೀ ಭಾರತ ಅಥವಾ ಪ್ರಪಂಚದಲ್ಲಿ 2ನೇ ಟ್ರಾಫಿಕ್, ಬೆಂಗಳೂರು 2ನೇ ಸ್ಥಾನದಲ್ಲಿರೋದು. ಟ್ರಾಫಿಕ್ ನ ನಿರ್ವಹಣೆ ಮಾಡಕ್ ಆಗ್ತಿಲ್ಲ. ನೆಕ್ಸ್ಟ್ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸವಲತ್ತಿಲ್ಲ, ಬೇಸಿಕ್. ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾವೆ, ಅದ್ರ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಸರ್ಕಾರಿ ಶಾಲೆಗಳ ಸವಲತ್ತುಗಳು ಇದೆಯಾ? ಶೌಚಾಲಯ ಇದೆಯಾ? ಅವ್ರ ಪಠ್ಯ ಪುಸ್ತಕಗಳು ಬರ್ತಿದ್ಯಾ? ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಆಗ್ತಿದ್ಯಾ? ಶಿಕ್ಷಕರುಗಳು ಇದ್ದಾರಾ? ಒಬ್ಬ ಶಿಕ್ಷಕ 4-5 ಪಾಠಗಳು ತಗತಾನೆ, ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ. ನೆಕ್ಸ್ಟ್ ಅದು ಬಿಡಿ, ನಿಮ್ಮ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು ಬಂದು ನಿಮ್ಮ ಮನೆಗೆ ನೀರು ಬರ್ತಿದ್ಯಾ? ಅಥವಾ ನಿಮ್ಮಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಅಥವಾ ನಿಮ್ಗೆಲ್ಲರಿಗೂ ಸವಲತ್ತುಗಳು ಸಿಗ್ತಿದ್ಯಾ? ಸಾಮಾನ್ಯ ಪ್ರಜ್ಞೆ ಬೇಡವಾ ನಿಮಗೆ? ಸಾಮಾನ್ಯವಾಗಿ ಏನು ಬೇಸಿಕ್ ನೀಡ್ಸ್ ಸವಲತ್ತುಗಳು, ಮೂಲಭೂತ ಸವಲತ್ತುಗಳು ಅವಿದ್ಯಾ? ನಿಮ್ಗೆಲ್ಲರಿಗೂ ಸರಿಯಾಗಿ ರೇಷನ್ ಕಾರ್ಡ್ ಸಿಕ್ಕಿದ್ಯಾ? ಯಾರ್ಯಾರು ಬಡವರು ಇದ್ದಾರೆ? ಮುಂದಿನ ಬಾರಿ ಎಲೆಕ್ಷನ್ ಬಂದಾಗ ಎಚ್ಚೆತ್ತುಕೊಳ್ಕೋಬೇಕು ನೀವೆಲ್ಲ. ಯಾವುದೇ ಒಂದು ಹಣದ ಆಮಿಷಗಾಗ್ಲಿ ಅಥವಾ ಇನ್ಯಾವುದೋ ವಸ್ತುಗಳ ಆಮಿಷಗಳಿಗೆ ಒಳಗಾಗಬೇಡಿ. ನಿಮ್ಗೆ ಒಂದು ವಿಷಯ ಗೊತ್ತಿರಲಿ, ಹೇಳ್ತೀನಿ. ಅತಿ ಹೆಚ್ಚು ಇಲ್ಲಿ ಓಟ್ ಹಾಕ್ತಿರೋವಂಥದ್ದು ITBT ಕಂಪ್ನಿಯಲ್ಲಿ ಇರುವಂತವ್ರಲ್ಲ, ಅಥವಾ ಯಾರು ಬುದ್ಧಿವಂತರಲ್ಲ, ಅವ್ರು ಯಾರು ಓಟೇ ಹಾಕ್ತಿಲ್ಲ. ಇರುವಂತವ್ರು ಸಾಮಾನ್ಯ ಜನರು. ಯಾರು ಈ ಕೊಳಗೇರಿ ಪ್ರದೇಶದಲ್ಲಿ ಇರ್ತಿರಲ್ಲ ಅಂತವ್ರು ಓಟ್ ಹಾಕ್ತಿರೋದು. ನಾನು ಬೆಂಗಳೂರು ಪ್ರದೇಶದಲ್ಲಿ ಇರ್ತಿರುವಂತದ್ದು ತಿಳ್ಕೊಳ್ಳಿ. 100ರಲ್ಲಿ ಒಂದು 20% ಜನ ಓಟ್ ಹಾಕ್ತಿರುವಂಥದ್ದು ಇಲ್ಲಿ ಕೊಳಗೇರಿ ಪ್ರದೇಶದಲ್ಲಿ. ಇನ್ನು 80% ಯಾರ್ಯಾರು ಇರ್ತಾರಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ITBT ಸಾಫ್ಟ್ವೇರ್ ಕಂಪ್ನಿ, ಅವ್ರು ಯಾರು ಓಟ್ ಹಾಕ್ತಿಲ್ಲ. ಅವ್ರಿಗೆ ಈ ರಾಜಕೀಯ ಅನ್ನೋದೇ ಗೊತ್ತಿಲ್ಲ ಅನ್ಕೊಳ್ಳಿ. ಒಂದ್ ಪಕ್ಷ ರಾಜಕೀಯ ಓಟಕ್ಕೂ ಆಗ್ತಿಲ್ಲ ಅವರು. ನಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಿರುವಂಥದ್ದು. ನೀವು ಓಟ್ ಹಾಕಿ ಗೆಲ್ಸಿರೋವಂಥವ್ರಾದ್ರೆ ನೀವು ಎಷ್ಟು ರೀತಿಯಲ್ಲಿ ಇರ್ಬೇಕು ಹೇಳಿ ಜನರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ, ಯಾರು ನಿಮ್ಮ ಜನರಿಗೆ ಸ್ಪಂದಿಸ್ತಿದ್ದಾರೆ, ಯಾರು ನಿಮಗೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಿದ್ದಾರೆ ಜನಪ್ರತಿನಿಧಿಗಳು ಅಥವಾ ಒಬ್ಬ ಉತ್ತಮ ಅಂತಂದ್ರೆ, ಇಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ರಾಜ್ಯದ ರಾಜಕಾರಣದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದೊಂದು ಏನು ವಂಶ ಪಾರಂಪರ್ಯವಾಗಿ ವಂಶದ ಬಳ್ಳುಳಿಯಾಗಿ ಕೊಡ್ತಿದ್ದಾರೆ ರಾಜಕೀಯದಲ್ಲಿ. ಯಾರ್ರೀ ಇದು ರಾಜಕೀಯ ವ್ಯವಸ್ಥೆಯಲ್ಲಿ? ಅವ್ರ ಮಗ ಆದ್ರೆ ಅವ್ರ ಮಗ ಬರ್ತಾನೆ, ಅವ್ರ ಮಗ ಆದ್ರೆ ಅವ್ರ ಮಗ ಬರ್ತಾನೆ. ಕುಟುಂಬ ರಾಜಕಾರಣಿನೇ ನಡೀತಿದೆ ಇಲ್ಲಿ. ಯಾರು ಹೇಳಿ? ಎಲ್ಲಾ ಪಕ್ಷದಲ್ಲೂ ನೋಡ್ಬೋದು ವ್ಯಕ್ತಿಗಳಲ್ಲಿ. ಇವ್ರ ಅಪ್ಪ ಮುಗಿದ್ರೆ ಅವ್ರ ಮಗ ಬರ್ತಾನೆ, ನೆಕ್ಸ್ಟ್ ಅವ್ರ ಮಗ ಬರ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜಕೀಯ ಬಂದು ಗೆದ್ದಿರುವಂಥದ್ದು ನೋಡಿದ್ದೀರಾ? ಅಪರೂಪ ಗೆದ್ದಿರುವಂಥದ್ದು. ಹಾಗಲ್ಲ, ಅಲ್ಲಿರುವಂಥ ವ್ಯವಸ್ಥೆಯಲ್ಲಿ ಆ ರೀತಿ ಇದೆ. ಆದರೆ ನೀವು ಜನರು ಬದಲಾಯಿಸ್ಬೋದು, ಬದಲಾಗ್ಬೋದು, ಬದಲಾವಣೆ ಆಗೋದು ನಿಮ್ಮಲ್ಲಿದೆ. ಒಟ್ಟಿನಲ್ಲಿ ಇದರ ವಿಷಯ ಜನರು ಹೇಳಿರುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಮುಂದಿನ ಬಾರಿ ಮೇ ಅಂತ್ಯದೊಳಗೆ ಎಲೆಕ್ಷನ್ ಬರ್ತಿದೆ, GBA ಎಲೆಕ್ಷನ್, ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಿದೆ. ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಯಾರಾದರೂ ಓಟ್ ಹಾಕ್ತೀನಿ ಅಂದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಏಳಿಗೆಗೆ ಶ್ರಮಿಸುವಂತ ಪ್ರತಿನಿಧಿಗಳು ಇದಾರಲ್ಲ ಅಂಥವರಿಗೆ ನೀವು ಗಮನವಿಟ್ಟು ಓಟ್ ಹಾಕಿ. ಯಾಕಂದ್ರೆ ಈಗಿರುವಂತ ರಾಜಕೀಯ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರನ್ನೂ ಮೂಢರನ್ನಾಗಿ ಮಾಡ್ತಾರೆ, ದಡ್ಡರನ್ನಾಗಿ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇದಂತೂ ಕಟ್ಟಿಟ್ಟ ಬುಟ್ಟಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.